ಇನ್ನು ವಯನಾಡಿನಲ್ಲಿ ಸಂಭವಿಸಿದಂತಹ ದುರಂತ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದರು. ದುರಂತ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಪ್ರಧಾನಿ ನರೇಂದ್ರ ಮೋದಿ ದುರಂತ ಸ್ಥಳವನ್ನು ಪರಿಶೀಲನೆ ಕೂಡ ಮಾಡಿದ್ರು. ಭೂಕುಸಿತದ ಭೀಕರತೆ ಯಾವ ರೀತಿಯಾಗಿ ಇತ್ತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ರು. ಮಣಿಪುರಕ್ಕೆ ಭೇಟಿ ನೀಡೋದು ಯಾವಾಗ ಹಾಗಾದ್ರೆ ಅಂತ ಇದೀಗ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ. ಆಯಿತು, ವಯನಾಡಿಗೆ ಏನೋ ಭೇಟಿ ಕೊಟ್ಟಿದ್ದಾಯಿತು, ಆದರೆ ಮಣಿಪುರಕ್ಕೆ ಭೇಟಿ ನೀಡೋದು ಯಾವಾಗ ಅಂತ ಕಾಂಗ್ರೆಸ್ ಇದೀಗ ಪ್ರಧಾನಿ ಮೋದಿ ಅವರನ್ನ ಪ್ರಶ್ನೆ ಮಾಡ್ತಾ ಇದೆ. ಅಜೈವಿಕ ಪ್ರಧಾನಿ ವಯನಾಡಿಗೆ ಭೇಟಿ ನೀಡಿರೋದು ಒಳ್ಳೆಯದೇ, ಆದರೆ ವಯನಾಡು ಭೂಕುಸಿತ ವಿನಾಶಕಾರಿ ದುರಂತ ಆಗಿತ್ತು ಅನ್ನುವಂಥದ್ದು ಕೂಡ ಸತ್ಯ. ಮತ್ತೊಮ್ಮೆ ಯುದ್ಧ ನಿಲ್ಲಿಸೋದಕ್ಕೆ ಉಕ್ರೇನ್ಗೆ ಭೇಟಿ ಕೂಡ ನೀಡ್ತಾರೆ ಪ್ರಧಾನಿಯವರು. ಆದರೆ ಮಣಿಪುರಕ್ಕೆ ಭೇಟಿ ನೀಡೋದಕ್ಕೆ ಇನ್ನೂ ಕೂಡ ಸಮಯ ಯಾವ ಕಾರಣಕ್ಕಾಗಿ ಬೇಕಾಗ್ತಾ ಇದೆ. ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಲೇವಡಿ ಮಾಡಿದ್ದಾರೆ. ಟ್ವೀಟ್ ಮೂಲಕ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭೇಟಿಗೆ ಲೇವಡಿ ಮಾಡಿದ್ದಾರೆ. ಆಯಿತು, ವಯನಾಡು ದುರಂತ ಆಯಿತು, ಅನೇಕರು ಸಾವನ್ನಪ್ಪಿದ್ರು, ಘಟನೆಗೆ ಸಂಬಂಧಪಟ್ಟಂತೆ ಆ ಪರಿಸ್ಥಿತಿಯನ್ನು ಕೂಡ ಎಲ್ಲ ಅವಲೋಕನ ಮಾಡಿದ್ರಿ. ಆದರೆ ವಯನಾಡಿನ ರೀತಿಯಲ್ಲೇ ಮಣಿಪುರ ಕೂಡ ಸಾಕಷ್ಟು ಸಂಘರ್ಷದಿಂದ ತತ್ತರಿಸಿ ಹೋಗ್ತಾ ಇದೆ. ಮಣಿಪುರಕ್ಕೆ ನೀವು ಯಾವಾಗ ಭೇಟಿ ಕೊಡ್ತೀರಿ ಅಂತ ಜೈರಾಮ್ ರಮೇಶ್ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಕಾಂಗ್ರೆಸ್ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಪ್ರಶ್ನೆ ಮಾಡ್ತಾ ಇದೆ. ಇನ್ನು ಅದೇ ರೀತಿಯಾಗಿ ನೀವು ಒಂದೇ ಒಂದು ಫೋನ್ ಮಾಡಿದ್ರೆ ಯುದ್ಧ ನಿಂತು ಹೋಗುತ್ತೆ, ಮತ್ತೊಮ್ಮೆ ಯುದ್ಧ ನಿಲ್ಲಿಸೋದಕ್ಕೆ ಉಕ್ರೇನ್ಗೂ ಕೂಡ ಭೇಟಿ ನೀಡ್ತೀರಿ, ಆದರೆ ಮಣಿಪುರಕ್ಕೆ ಭೇಟಿ ನೀಡೋದಕ್ಕೆ ಇನ್ನೂ ಸಮಯ ಬೇಕಾಗತ್ತಾ. ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಲೇವಡಿ ಮಾಡಿದ್ದಾರೆ. प्रधानमंत्री नरेंद्र मोदी का वायनाड में भूस्खलन से ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಯನಾಡಿನಲ್ಲಿ ನಡೆದಂತಹ ದುರಂತ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ದುರಂತದಲ್ಲಿ ಯಾವ ರೀತಿಯಾಗಿ ಈ ದುರಂತ ಸಂಭವಿಸಿತು, ಅದೇ ರೀತಿಯಾಗಿ ಗುಡ್ಡ ಕುಸಿತಕ್ಕೆ ಕಾರಣ ಏನಾಯಿತು, ಯಾವ ರೀತಿಯಾಗಿ ಗುಡ್ಡ ಕುಸಿತವಾಯಿತು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಏನೋ ಮಾಹಿತಿ ಪಡೆದಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಜೈರಾಮ್ ರಮೇಶ್ ಇದೀಗ ಲೇವಡಿ ಮಾಡ್ತಾ ಇದ್ದಾರೆ. ಆಯಿತು, ಈ ದುರಂತವನ್ನು ನಾವು ಕೂಡ ಬಹಳಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ, ಆದರೆ ವಯನಾಡಿಗೆ ಭೇಟಿ ಕೊಟ್ಟ ರೀತಿಯಲ್ಲೇ ನೀವು ಮಣಿಪುರಕ್ಕೆ ಭೇಟಿ ಕೊಡೋದು ಯಾವಾಗ. ಮಣಿಪುರ ಕೂಡ ಹಿಂಸಾಚಾರದಿಂದ ತತ್ತರಿಸಿ ಹೋಗ್ತಾ ಇದೆ, ಅನೇಕರು ಸಾವನ್ನಪ್ತಾ ಇದ್ದಾರೆ. ನೀವು ಯುದ್ಧ ನಿಲ್ಲಿಸೋದಕ್ಕೆ ಉಕ್ರೇನ್ಗೂ ಕೂಡ ಭೇಟಿ ಕೊಡ್ತೀರಿ, ಆದರೆ ಮಣಿಪುರಕ್ಕೆ ಭೇಟಿ ನೀಡೋದಕ್ಕೆ ಇನ್ನೂ ಸಮಯಾವಕಾಶ ಬೇಕಾ. ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಪ್ರಧಾನಿ ನರೇಂದ್ರ ಮೋದಿಯವರ ಈ ಭೇಟಿಗೆ ಲೇವಡಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಮಣಿಪುರಕ್ಕೆ ಭೇಟಿ ಯಾವಾಗ ಅಂತ ಪ್ರಶ್ನೆ ಮಾಡಿದ್ದಾರೆ.